ಭಾರತದಲ್ಲಿ ಈಗ ಮತ್ತೊಂದು ಟೆಲಿಗ್ರಾಮ್ ಆಪ್ ಅನ್ನೋದನ್ನ ನಿರ್ಬಂಧ ಏರಬೇಕು ಅಂತೇಳಿ ನಿರ್ಬಂಧವನ್ನ ಏರಲಾಗಿತ್ತು ಕೇಂದ್ರ ಸರ್ಕಾರ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ರೋಶಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಭಾರತದಲ್ಲಿ ಟೆಲಿಗ್ರಾಮ್ ನಿರ್ಬಂಧಕ್ಕೆ ಆಕ್ರೋಶಗಳು ಬರ್ತಾ ಇದ್ರೆ ಉದ್ದೇಶಪೂರ್ವಕವಾಗಿ ಟೆಲಿಗ್ರಾಮ್ ಸೇವೆಗೆ ಅಡ್ಡಿಪಡಿಸಲಾಗ್ತಾ ಇದೆ. ಟೆಲಿಗ್ರಾಮ್ ಸಿಇಒ ಪಾವೆಲ್ ಡುರೋ ಆರೋಪವನ್ನ ಮಾಡ್ತಾ ಇರೋದು. ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಬಳಕೆದಾರರು ಅದನ್ನ ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಆದರೆ ಈ ನೀಟ್ ಮತ್ತೆ CET ಅನ್ನುವಂತಹ ಎಕ್ಸಾಮ್ಗಳಲ್ಲಿ ನಡೆಯುವಂತಹ ಅಕ್ರಮವನ್ನು ತಡೆಗಟ್ಟಬೇಕು ಅನ್ನೋ ವಿಚಾರವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ. ಆದರೆ ಭಾರತದಲ್ಲಿ ಟೆಲಿಗ್ರಾಮ್ ಅನ್ನ ನಿರ್ಬಂಧ ಏರಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಉದ್ದೇಶಪೂರ್ವಕವಾಗಿ ಟೆಲಿಗ್ರಾಮ್ ಸೇವೆಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಟೆಲಿಗ್ರಾಮ್ ಸಿಇಒ ಪಾವೆಲ್ ಆರೋಪವನ್ನ ಮಾಡ್ತಾ ಇರೋದು. ಸಾಮಾಜಿಕ ಜಾಲತಾಣ ಬಳಕೆದಾರರಿಗೆ ಅನ್ಯಾಯ ಆಗ್ತಾ ಇದೆ. ಇದು ಸ್ಪರ್ಧಾತ್ಮಕ ಯುದ್ಧದ ಭಾಗವಾಗಿರಬಹುದು. ಜಾಗತಿಕ ಇಂಟರ್ನೆಟ್ ರೂಟಿಂಗ್ನ ದುರುಪಯೋಗನೋ? ಭಾರತದಲ್ಲಿ ಟೆಲಿಗ್ರಾಮ್ ನಿರ್ಬಂಧದ ಹಿಂದೆ ಲಾಬಿ ನಡೆಸಲಾಗ್ತಾ ಇದೆ ಅನ್ನೋದು ಟೆಲಿಗ್ರಾಮ್ ಸಿಇಒ ಪಾವೆಲ್ ಅವರ ವಾದ. ಯಾಕಂದ್ರೆ ಇತ್ತ ಕೇಂದ್ರ ಸರ್ಕಾರ ಈಗೇನು ಆಲ್ಮೋಸ್ಟ್ ಟೆಲಿಗ್ರಾಮ್ ಅಲ್ಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವುದು. ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ವಿದ್ಯಾರ್ಥಿಗಳ ಅಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಬದುಕು ಮಣ್ಣುಪಾಲಾಗೋಯ್ತು ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರಿಂದ. ಅದು ಕೂಡ ಬಹಳ ಹೆಚ್ಚಿನದಾಗಿ ಶೇರ್ ಆಗಿರೋದು ಅಂತಂದ್ರೆ ಅದು ಟೆಲಿಗ್ರಾಮ್ ಆಪ್ ಮುಖಾಂತರ. ಹಾಗಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ನಿಷೇಧಿಸಬೇಕು ಅಂತ, ಅದು ತಾತ್ಕಾಲಿಕವಾಗಿ. ಇನ್ನು ನೀಟ್ ಪರೀಕ್ಷೆ ಅಕ್ರಮ ಬೆನ್ನಲ್ಲೇ ಟೆಲಿಗ್ರಾಮ್ ಬ್ಯಾನ್. ಕೇಂದ್ರದ ನಡೆಯನ್ನ ಪ್ರಶ್ನಿಸಿ ದೆಹಲಿ ಹೈಕೋರ್ಟ್ ಮೊರೆ. ಅರ್ಜಿ ತುರ್ತು ವಿಚಾರಣೆ ಆಸ್ತು ಎಂದ ದೆಹಲಿ ಕೋರ್ಟ್. ಜೂನ್ 21ರಂದು ನಡೆಯಲಿರುವ ನೀಟ್ ಪರೀಕ್ಷೆ. ಈ ನೀಟ್ ಪರೀಕ್ಷೆ ಅಕ್ರಮ ಸಂಬಂಧಪಟ್ಟಂತೆ ಟೆಲಿಗ್ರಾಮ್ಗೆ ನಿರ್ಬಂಧವನ್ನು ಏರಲಾಗಿದೆ. ಅದು ಕೂಡ ತಾತ್ಕಾಲಿಕವಾಗಿ. ಟೆಲಿಗ್ರಾಮ್ನಲ್ಲಿ ಪ್ರಶ್ನೆ ಪತ್ರಿಕೆ ಹಂಚಿಕೊಳ್ಳುತ್ತಿದ್ದಾರೆ ಅನ್ನೋ ಆರೋಪದಲ್ಲಿ ಸರ್ಕಾರ ಹಸ್ತಕ್ಷೇಪ ಸರಿಯಲ್ಲ ಅಂತ ಇತ್ತ ಟೆಲಿಗ್ರಾಮ್ ಆಕ್ರೋಶವನ್ನು ಅವರು ಹಾಕ್ತಾ ಇರೋದು. ನೋಡಿ, ನಿರ್ಬಂಧವನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದಂತಹ ಟೆಲಿಗ್ರಾಮ್ ಅಂದ್ರೆ ಟೆಲಿಗ್ರಾಮ್ನ ಸಿಇಒ ನೀಟ್ ಪರೀಕ್ಷೆ ಅಕ್ರಮ ಬೆನ್ನಲ್ಲೇ ಟೆಲಿಗ್ರಾಮ್ನ ಬ್ಯಾನ್ ಏನೋ ಮಾಡ್ತಾ ಇದ್ದಾರೆ. ಹಾಗಾಗಿ ಕೇಂದ್ರದ ನಡೆಯನ್ನ ಪ್ರಶ್ನಿಸಿ ದೆಹಲಿ ಕೋರ್ಟ್ನ ಮೊರೆ ಹೋಗಿದ್ದಾರೆ ಟೆಲಿಗ್ರಾಮ್ನ ಸಿಇಒ. ಅರ್ಜಿಯನ್ನ ತುರ್ತು ವಿಚಾರಣೆ ನಡೆಸಬೇಕು ಅಂತ ಹೇಳಿದ್ದಕ್ಕೆ ಅದಕ್ಕೆ ಕೋರ್ಟ್ ಕೂಡ ಹಸ್ತು ಅಂದ್ಬಿಟ್ಟಿದೆ. ಹಾಗಾಗಿ ಏನು ಈ ಸಿಇಒ ಡುರಾವ್ ನಡೆಸ್ತಾ ಇರುವಂತಹ ಸಾಮಾಜಿಕ ಜಾಲತಾಣದ ಟೆಲಿಗ್ರಾಮ್ ಅನ್ನ ಈ ರೀತಿ ಮಾಡೋದು ಸರಿಯಲ್ಲ, ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ದಾರೆ. ಆದರೆ ಜೂನ್ 21ಕ್ಕೆ ನೀಟ್ ಮರುಪರೀಕ್ಷೆ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮತ್ತೆ ಅಹಿತಕರ ಘಟನೆಗಳು ನಡೀಬಾರ್ದು. ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದು, ಮತ್ತೆ ಅದನ್ನು ಟೆಲಿಗ್ರಾಮ್ ಅಲ್ಲಿ ಹೆಚ್ಚಿನದಾಗಿ ಶೇರ್ ಮಾಡೋದು, ಆಗಿನೊಂದಷ್ಟು ಜನ ವಿದ್ಯಾರ್ಥಿಗಳು ಸಾವನ್ನಪ್ಪೋದು, ಮನನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇಂತಹ ಎಲ್ಲ ಘಟನೆಗಳು ನಡೀಬಾರ್ದು ಅಂತೇಳಿ ಈಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಮೊದಲನೇ ಸ್ಟೆಪ್ ಅಂತಂದ್ರೆ ಅದು ಟೆಲಿಗ್ರಾಮ್ ಆಪ್ ಅನ್ನ ಈ ಒಂದು ಜೂನ್ 21ಕ್ಕೆ ಏನು ನೀಟ್ ಎಕ್ಸಾಮ್ ಆಗುತ್ತೆ ಅವಾಗ್ಲಿಂದ ಹಿಡಿದು ಅದು ಮುಗಿಯೋವರೆಗೂ ಕೂಡ ಟೆಲಿಗ್ರಾಮ್ ಅನ್ನ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಇಡೀ ದೇಶದಲ್ಲಿ ಅದನ್ನ ನಿರ್ಬಂಧ ಏರಲಾಗಿದೆ ಅಂತ ಹೇಳಿ ಒಂದು ಆಜ್ಞೆಯನ್ನ ಕೊಟ್ಟಿತ್ತು. ಹಾಗಾಗಿ ಟೆಲಿಗ್ರಾಮ್ನ ಸಿಇಒ ಈಗ ಅದಕ್ಕೆ ಕೆಂಡಾಮಂಡಲಾಗಿ ಇದು ಅನ್ಯಾಯ ಆಗ್ತಾ ಇದೆ, ಸಾಮಾಜಿಕ ಜಾಲತಾಣದಲ್ಲಿ ಅದರಲ್ಲೂ ಬಹುಶಃ ಟೆಲಿಗ್ರಾಮ್ ಯೂಸ್ ಮಾಡುವಂಥವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಕೋರ್ಟ್ ಮೆಟ್ಟಿಲು ಏರ್ತಾ ಇದ್ದಾರೆ.